ಇವಾಗ ಎಲ್ಲ ಹೇಳ್ತಾರೆ ನೀನು ಎಣ್ಣೆ ಹೊಡೆದ್ರೆ ಸೋತೈತೆ, ಸಿಗರೇಟ್ ಸೇದ್ರೆ ಸೋತೈತಿಯಾ? ಸುಳ್ಳು. ಇವಾಗ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಒಂದು ಲಾರಿಗೋ ಈ ಕಡೆಯಿಂದ ಬಸ್ಗೋ ಬ್ರೇಕ್ ಫೇಲ್ ಆಗಿ ತಗೊಬಂದು ಗುದ್ರೆ ಆರೋಗರ ನಾವ್ ಎಣ್ಣೆನೂ ಹೊಡೆದಿರಲ್ಲ, ಸಿಗರೇಟು ಸಾದಿರಲ್ಲ. ಇದನ್ನ ಡಿನಯಲ್ ಅಂತ ಹೇಳ್ತೀವಿ. ತಪ್ಪನ್ನ ಒಪ್ಕೊಳ್ಳೋಕಾಗ್ದಲೆ ಅದನ್ನೇ ಸರಿ ಅಂತ ವಾದ ಮಾಡೋದು. WHO ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 13.5 ಲಕ್ಷ ಜನ ಟೊಬ್ಯಾಕೋ ಕನ್ಸಂಪ್ಷನ್ ಇಂದ ಸಾಯ್ತಾ ಇದ್ದಾರೆ. ಹಾಗೆ 3 ರಿಂದ 3.5 ಲಕ್ಷ ಜನ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಸಾಯ್ತಾ ಇದ್ದಾರೆ. ಇದು ಕೇವಲ ಡಾಕ್ಯುಮೆಂಟೆಡ್ ಕೇಸ್ಗಳಷ್ಟೇ. ನಿಜವಾದ ಸಂಖ್ಯೆ ಇನ್ನು ಜಾಸ್ತಿನೇ ಇರುತ್ತೆ. ಹೌದು, ಆಕ್ಸಿಡೆಂಟ್ ಆಗೋದು ನಮ್ಮ ಕೈಲಿಲ್ಲ, ಆದ್ರೂ ಅದರಲ್ಲೂ ಕೂಡ 3 ರಿಂದ 3.3% ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ ಇದೆ. ಇಷ್ಟೇನಾ ಅಂತಾನು ಅನ್ಕೊಂಬಿಡಿ. ನಮ್ ದೇಶ ಗೊತ್ತಲ್ಲ, ಎಷ್ಟೋ ಕೇಸನ್ನ ಮುಚ್ಚೆ ಹಾಕಿರ್ತಾರೆ. ಏನೇ ಮಾಡಿದ್ರು ಯಾವತ್ತಾದ್ರೂ ಒಂದಿನ ಸಾಯೋದೇ ಅನ್ನೋರು ಏನಕ್ಕೆ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀರಾ? ಅಥವಾ ನೀವು ಅಡ್ಮಿಟ್ ಆದಾಗ ನಿಮ್ ಆಕ್ಸಿಜನ್ ಮಾಸ್ಕ್ ನ ತೆಗೆದು ನೀವು ಹೇಗಿದ್ರು ಸಾಯೋರೆ ಅಂತ ನಿಮ್ ಬಾಯಲ್ಲಿ ಸಿಗರೇಟ್ ಇಟ್ಟು ಎಂಜಾಯ್ ಮಾಡಿ ಅಂತ ಸಾಯಕ್ ಬಿಡೋದು ಒಳ್ಳೇದಲ್ವಾ? ನೀವು ಒಪ್ಕೊಳ್ಳಿ ಅಥವಾ ಬಿಡಿ, ಆಲ್ಕೋಹಾಲ್ ಮತ್ತೆ ತಂಬಾಕು ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡತ್ತೆ. ಕೊನೆಯದಾಗ ಒಂದು ಹೇಳಕ್ ಇಷ್ಟಪಡ್ತೀನಿ, ಹೌದು ನಾವು ಸಾಯೋದು ನಮ್ ಕೈಲಿಲ್ಲ, ಆದ್ರೆ ನಾವು ಬದುಕೋದು ಮಾತ್ರ ನಮ್ ಕೈಯಲ್ಲೇ ಇದೆ. ಧನ್ಯವಾದ.